ನಮಸ್ಕಾರ ವೀಕ್ಷಕರೇ, ನಾನು ರಾಕೇಶ್ ಆರುಂಡಿ. ಯುದ್ಧಕಾಂಡ ಸಿನಿಮಾದ ಸೋಲೆ ಇಲ್ಲ ನಿನ್ನ ಹಾಡು ಹಾಡುವಾಗ ಹಾಡು ಕೇಳ್ತಿದ್ದ ಹಾಗೆ ಆ ಸಿನಿಮಾ ಸ್ಪಷ್ಟವಾಗಿ ನಮ್ಮ ಕಣ್ಣು ಮುಂದೆ ಬಂದು ನೋಡ್ಬಿಡುತ್ತೆ. ಈ ಸಿನಿಮಾದ ನಟಿಯ ಜೀವನ ಇದೆಯಲ್ಲ ತುಂಬ ಏಳು ಬೀಳಾಗಿತ್ತು. ಆರಂಭದಲ್ಲಿ ಬಾಲಿವುಡ್ ನಿರ್ದೇಶಕ ರಮೇಶ್ ತಲ್ವಾರ್ ಜೊತೆ ರಹಸ್ಯವಾಗಿ ನಿಶ್ಚಿತಾರ್ಥ ಮಾಡಿಕೊಂಡ್ರು, ಪ್ರೀತಿಯಲ್ಲಿ ಬಿದ್ದರು, ಬಂಗ್ಲೆನೂ ಕೂಡ ಆತ ಕೊಡಿಸಿದ್ರಂತೆ. ಇದಾದ ಮೇಲೆ ಯಶ್ ಚೋಪ್ರಾ ಜೊತೆ ಅವ್ರ ಫ್ರೆಂಡ್ಶಿಪ್ ಕ್ಲೋಸ್ ಆಯಿತು. ಆಗ ರಮೇಶ್ ಇವ್ರನ್ನ ಬ್ರೇಕಪ್ ಮಾಡಿಕೊಂಡ್ರು. ಜೊತೆಗೆ ಯಶ್ ಚೋಪ್ರಾ ಸಂಬಂಧವು ಮುರಿದು ಬಿದ್ದ ಮೇಲೆ ಫಿಲ್ಮ್ ಮೇಕರ್ ರಾಜ್ ಸಿಪ್ಪಿ ಮೇಲೆ ಲವ್ ಆಯ್ತಂತೆ. ಆದರೆ ರಾಜ್ ಸಿಪ್ಪಿಗೆ ಮದುವೆ ಆಗಿದ್ದರಿಂದ ಪೂನಮ್ ದಿಲ್ಲೋನ್ನ ಆತ ಒರೆಸಲಿಲ್ಲ. ಅದು ಕೂಡ ಮುರಿದು ಬಿತ್ತು ಈ ಪ್ರೀತಿಯು. ಇದೇ ನೋವಿನಲ್ಲಿದ್ದಾಗ ನಿರ್ಮಾಪಕ ಅಶೋಕ್ ತಾಕೇರಿಯಾ ಅನ್ನೋರ ಜೊತೆ ಮದುವೆ ಮಾಡ್ಕೊಳ್ತಾರೆ. ಇಬ್ಬರು ಮಕ್ಕಳು ಕೂಡ ಇದ್ದರು. ಆದರೆ ಇವರಿಬ್ಬರು ಮಧ್ಯೆನೂ ಕೂಡ ಭಿನ್ನಾಭಿಪ್ರಾಯಗಳು ಉಂಟಾಗಿ ಬ್ರೇಕಪ್ ಆಯ್ತಂತೆ. ಅದಾದಮೇಲೆ ಗಂಡನಿಗೆ ಬುದ್ಧಿ ಕಲಿಸ್ಲೇಬೇಕು ಅಂತ ಹಾಂಗ್ಕಾಂಗ್ ಉದ್ಯಮಿ ಕಿಕ್ಕೋ ಅವ್ರ ಜೊತೆ ಅಫೇರ್ ಇಟ್ಕೊಂಡ್ರು. ಅದು ಕೂಡ ಗೊತ್ತಾಗ್ತಿದ್ದಂತೆ ಪೂನಮ್ ದಿಲ್ಲೋನ್ ಪತಿ ಅಶೋಕ್ ಬ್ರೇಕಪ್ ಮಾಡ್ಕೊಳ್ತಾರೆ ಮತ್ತು ಕೂಡ ಒಂಟಿಯಾಗಿ ಉಳಿದುಬಿಟ್ರು.